ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮನಿ ಪ್ಲಾಂಟ್. ನಾನು ರವೀಂದ್ರ ಜೋಶಿ. ನಮ್ಮ ಬಾಲ್ಯಾವಸ್ಥೆಯಿಂದ ಇಂದಿನವರೆಗೆ ನಾವು ಜೀವನದಲ್ಲಿ ಅಂದ್ಕೊಂಡಿರೋದು ದುಡ್ಡಿನ ಬಗ್ಗೆ ಇದೊಂದು ಕಬ್ಬಿಣದ ಕಡಲೆ ಅಂತ. ದುಡ್ಡನ್ನು ಮಾಡುವುದು ಅಂದರೆ ಭಾಳ ಸಂಕೀರ್ಣವಾದಂಥ ಕಲೆ ಅಂತ ಭಾಳಷ್ಟು ಜನ ಭಾವಿಸ್ತಾರೆ. ಅದೊಂದು ಬ್ರಹ್ಮವಿದ್ಯೆ ಅನ್ಕೋತಾರೆ. ದುಡ್ಡು ಮಾಡಿದವ್ರನ್ನ ದೇವರಂತ ಕಾಣ್ತಾರೆ. ಯಾಕೆ ಅಂತಂದ್ರೆ ಯಾರಿಗೂ ಮಾಡ್ಲಿಕ್ಕೆ ಆಗಲಾರ್ದು ಈ ಥರ ಮಾಡಿದನ ಈತ ದೊಡ್ಡ ಸಾಧಕ ಅಂತ ಭಾವಿಸ್ತಾರೆ. ನೆನಪಿಟ್ಕೊಳ್ಳಿ, ದುಡ್ಡು ಮಾಡು ಅನ್ನುವಂಥ ಕಲೆ ಇದೆಯಲ್ಲ, ಅದು ಸಂಕೀರ್ಣವಾದದ್ದಲ್ಲ, ಅದು ಬಹಳ ಸಹಜವಾದದ್ದು. ನಮ್ಮ ಬದುಕಿನಲ್ಲಿ ದುಡ್ಡು ತಂತಾನೇ ನೀರಿನ ಹಾಗೆ ಹರಿದು ಬರುವಂಥದ್ದು. ಆದರೆ ಅದು ನೀರಿನ ಹಾಗೆ ಹರಿದು ಬರಲಿಕ್ಕೆ ನಮಗೆ ಯಾವ ಮನಸ್ಥಿತಿ ಇರಬೇಕು ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕು. ಭಾಳಷ್ಟು ಜನ ಅನ್ಕೋತಾರೆ ದುಡ್ಡು ಮಾಡ್ಲಿಕ್ಕೆ ಭಾಳಷ್ಟು ಕಷ್ಟಪಡಬೇಕು, ಭಾಳ ಕಷ್ಟಪಟ್ಟರೆ ಮಾತ್ರ ದುಡ್ಡು ನಿಲ್ಲತ್ತೆ, ಅದಕ್ಕೆ ಭಾಳಷ್ಟು ಬುದ್ಧಿ ಇರಬೇಕು, ಬುದ್ಧಿ ಇದ್ರೆ ಮಾತ್ರ ದುಡ್ಡು ಬರುತ್ತೆ, ಭಯಂಕರ ಪ್ರತಿಭಾವಂತನಾಗಿರಬೇಕು, ಆತ ಮಾತ್ರ ದುಡ್ಡು ಮಾಡ್ಲಿಕ್ಕೆ ಸಾಧ್ಯ ಅಂತ ಅಂದ್ಕೊಂಡಿರ್ತಾರೆ. ಸ್ನೇಹಿತರೆ ನೆನಪು ಇಟ್ಕೊಳ್ಳಿ, ನಾನೊಬ್ಬ ಗಾರೆ ಕೆಲಸವನು ಅಂದ್ಕೊಳ್ಳಿ. ನನ್ನ ಆದಾಯ ದಿನಕ್ಕೆ 400 ರೂಪಾಯಿ 450 ರೂಪಾಯಿ ಇದೆ. 400 ರೂಪಾಯಿ ಅಥವಾ 450 ರೂಪಾಯಿನಲ್ಲಿ 10 ರೂಪಾಯಿಯನ್ನು ನಾನು ನಿತ್ಯ ತೆಗೆದಿಟ್ಟರೆ ತಿಂಗಳಿಗೆ 300 ರೂಪಾಯಿ ಆಗುತ್ತೆ, ವರ್ಷಕ್ಕೆ 3600 ಆಗುತ್ತೆ. ಅದು ವೃದ್ಧಿ ಮಾಡ್ತಾ ಹೋದರೆ ಅದು 10,000 ರೂಪಾಯಿ ಆಗುತ್ತೆ. ಯಾವ ಮನುಷ್ಯನಿಗೂ ದುಡ್ಡು ಮಾಡುವುದು ಭಾಳ ಸಂಕೀರ್ಣವಾದಂಥ ಕಲೆ ಅಲ್ಲ, ಭಾಳ ಸುಲಭವಾದ ಕಲೆ. ದುಡ್ಡು ಮಾಡುವುದು ಅನ್ನೋದು ನೀರಿನಷ್ಟೇ ಸರಳ. ಜಗತ್ತಿನ ಯಾವುದೇ ವ್ಯಕ್ತಿ, ಯಾವುದೇ ಭಾಷಿಕ, ಯಾವುದೇ ಜಾತಿಯವನು, ಯಾವುದೇ ಬುದ್ಧಿ ಶಕ್ತಿಯವನು ಮಾನಸಿಕ ಸ್ಥಿತಿಯನ್ನು ಗಟ್ಟಿ ಮಾಡಿಕೊಂಡಾಗ, ಸಂಕಲ್ಪ ಶಕ್ತಿ ಇದ್ದಾಗ ಆತ ದುಡ್ಡು ಮಾಡಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ನೆನಪಿಟ್ಕೊಳ್ಳಿ, ದುಡ್ಡು ಎನ್ನುವುದು ಸಂಕೀರ್ಣ ವ್ಯವಸ್ಥೆ ಅಲ್ಲ, ಅದು ನಮ್ಮ ಬದುಕಿನಲ್ಲಿ ನೀರಿನಷ್ಟೇ ಸರಳ, ಸರಾಗ. ಇದನ್ನು ಮಾನಸಿಕ ಸ್ಥಿತಿಯಾಗಿ ನೀವು ಸಿದ್ಧರಾಗಿ ನಂತರ ದುಡ್ಡು ಮಾಡಲಿಕ್ಕೆ ಹೇಳಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಾಳೆ ಹೊಸ ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.